ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ M ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನಿರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ M ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನಿರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ M ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನಿರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ M ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನಿರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ.
ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ ಎಂ ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನ್ರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ ಎಂ ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನ್ರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ ಎಂ ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನ್ರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಡೊಂಕು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಶಕಗಳ ಹಿಂದಿನ ಕೇಸ್ಗಳು ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. 2011ರ ಹಳೆ ಕೇಸ್ಗಳಿಗೂ ಕೂಡ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ. ರಾಜ್ಯದ ಹಲವು ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಆದರೂ ಕೂಡ ಲೋಕಾಯುಕ್ತ ಮೊಕದ್ದಮೆ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಿತ್ತು. ಮೊಕದ್ದಮೆ ಆಗಿದೆ, ತನಿಖೆ ಆಗಿಲ್ಲ. 14 ವರ್ಷ ಕಳೆದರೂ ಕೂಡ ವಿಚಾರಣೆಯನ್ನು ಪೂರ್ಣಗೊಳಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. 18 ಕೇಸ್ಗಳಲ್ಲಿ ಕಾಲಹರಣದ ಬಗ್ಗೆ ಲೋಕಾಯುಕ್ತದಲ್ಲೇ ದೂರು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಹೀಗೆ ಬಿಜೆಪಿಯ ಮಾಜಿ ಶಾಸಕ ನೆಹರು ಓಲೇಕರ್, MLC CT ರವಿ, ಶಾಸಕ ಎಂ ಕೃಷ್ಣಪ್ಪ, SR ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಾಸಕ ಮುನ್ರಾಜು ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾಕೆ ವಿಳಂಬ ಆಗಿತ್ತು? ಹಾಗಾದರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡಿದ್ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ.